ಖುಷಿಯಾಗಿ ನಮ್ಮ ಕನ್ನಡಿಗರು ನಿಮ್ಮೆಲ್ರಿಗೂ ಖಂಡಿತ ಅಷ್ಟೇ ಪ್ರೀತಿಯನ್ನ ನೀಡ್ತಾರೆ. ಟೀಸರ್ ನೋಡಿದ್ಮೇಲೆ ಒಂದಂತೂ ಗೊತ್ತಾಯ್ತು, ಕಲೆಗೆ ಖಂಡಿತವಾಗಿಯೂ ಗಡಿ ಇರೋದಿಲ್ಲ, ಬೌಂಡ್ರೀಸ್ ಇರೋದಿಲ್ಲ ಅನ್ನೋದನ್ನ ನಮ್ಮ ಸಿನಿಮಾ ತಂಡ ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದೆ. ಚಿಲ್ಲಿ ಚಿಕನ್ ಬಗ್ಗೆ ಮಾತನಾಡೋದಕ್ಕೆ ಚಿತ್ರತಂಡ ಕಾಯ್ತಾ ಇದೆ. ನೇರವಾಗಿ ಚಿತ್ರತಂಡವನ್ನೇ ವೇದಿಕೆ ಮೇಲೆ ಕರೆಯೋಣ. ಮೊದಲೇದಾಗಿ ನಮ್ಮ ಸಿನಿಮಾದ ನಿರ್ದೇಶಕರನ್ನ ಕರೀತಾ ಇದ್ದೀನಿ. ಇವರು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಬಾಲಿವುಡ್ನ ಹಲವಾರು ಸಿನಿಮಾಗಳದ್ದು, ಅಂಧಾಧುನ ಆಗಿರಬಹುದು, ಪದ್ಮಾವತ್ನಂತಹ ಖ್ಯಾತ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಹಿಂದಿ ಮಾತ್ರ ಅಲ್ಲ, ಮಲಯಾಳಂ, ತಮಿಳು, ಗುಜರಾತ್ನಲ್ಲಿ ಗುಜರಾತಿ ಭಾಷೆಯ ಒಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾಗೂ ಕೂಡ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿರ್ದೇಶಕರಾಗಿ ಈ ಹಿಂದೆ ಶಾರ್ಟ್ ಮೂವೀಸ್ ಹಾಗೂ ಡಾಕ್ಯುಮೆಂಟರೀಸ್ ಮಾಡಿದ್ದಾರೆ, ಅದು ಹಿಂದಿ, ಮಲಯಾಳಂ ಹಾಗೂ ತಮಿಳು ಭಾಷೆಗಳಲ್ಲಿ. ಇದೀಗ ಖುಷಿಯ ವಿಚಾರ ಅಂದ್ರೆ ನಿರ್ದೇಶಕರಾಗಿ ಮೊಟ್ಟ ಮೊದಲ ಫೀಚರ್ ಫಿಲ್ಮ್ ನಮ್ಮ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ನಿರ್ದೇಶಕರಿಗೆ ದಯವಿಟ್ಟು ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಪ್ರತೀಕ್ ಪ್ರಜೋಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರತೀಕ್ ಅವರು ಪ್ಲೀಸ್. ಎಸ್ ಓಕೆ. ಇನ್ನು ನಮ್ಮ ನಿರ್ಮಾಪಕರು, ಎಸ್ ಪ್ಲೀಸ್ ಯು ಕ್ಯಾನ್ ಸಿಟ್. ಹಾ ಓಕೆ. ಇದೀಗ ನಮ್ಮ ಪ್ರೊಡ್ಯೂಸರ್ ಅವರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಇಡೀ ಚಿತ್ರತಂಡಕ್ಕೆ ತುಂಬಾ ಪ್ಯಾಷನ್ ಇಂದ ಈ ಸಿನಿಮಾವನ್ನ ಖಂಡಿತ ನೀಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡಿದವರು ನಮ್ಮ ದೀಪ್ ಭೀಮ ಜಿಹಾನಿ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು. ಮೂಲತಃ ಗುಜರಾತ್ನವರು. ಐ ರಿಕ್ವೆಸ್ಟ್ ಯು ಟು ಜಾಯ್ನ್ ಅಸ್ ಹಿಯರ್. ಯು ಕ್ಯಾನ್ ಕ್ಲಾಪ್. ದೀಪ್ ಭೀಮ್ ಜಿಯಾನಿ. ಓಕೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ನಮ್ಮ ಸಿನಿಮಾದ ಮೇಲ್ ಲೀಡ್, ಇವರನ್ನ ನೀವು 1920-21 ನೋಡಿ ಎಷ್ಟು ಹತ್ತಿದಿರೋ ಗೊತ್ತಿಲ್ಲ, ನಾನಂತೂ ಖಂಡಿತ ತುಂಬ ಹತ್ತಿದ್ದೀನಿ. ಅಷ್ಟು ಸಹಜವಾಗಿ ಅಭಿನಯಿಸುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಟ, ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬಿ ಶೃಂಗ ಅವರನ್ನ. ಅದೇ ರೀತಿಯಾಗಿ ನಮ್ಮ ಫೀಮೇಲ್ ಲೀಡ್ ಒಬ್ಬರಿದ್ದಾರೆ. ಇವರು ಹಲವಾರು ಸಿನಿಮಾಗಳಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಈಗ ನಮ್ಮ ಚಿಲ್ಲಿ ಚಿಕನ್ ಸಿನಿಮಾದಲ್ಲಿ ಅನ್ನುವಂತಹ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ. ಬಂದು ಯಾವ ರೀತಿಯಾಗಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಪರವಾಗಿಲ್ಲ, ಬೇರೆ ಬೇರೆ ಕೆಲಸ ಮಾಡಿದ್ರು ನನ್ನ ಜೀವನವನ್ನ ನಡೆಸೋ ಅಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ. ರಿನಿ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ರಿನಿ, RINI ರಿನಿ. ಅದೇ ರೀತಿಯಾಗಿ ಮತ್ತೊಬ್ರು ಅಲ್ಲಿ ಹೊಳಿತಾ ಇದ್ದಾರೆ ಕೂತ್ಕೊಂಡು, ನಮ್ಮ ಆದರ್ಶ್ ಅವರ ಫಿಯಾನ್ಸಿ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಆದರ್ಶ್ ಅಂದ್ರೆ ಬಿ ಶೃಂಗ ಅವರ ಪಾತ್ರದ ಹೆಸರು. ಈ ಸಿನಿಮಾದಲ್ಲಿ ಅವರ ಫಿಯಾನ್ಸಿ ಆಗಿ ಕಾಣಿಸ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ವರ್ಷ ಅನ್ನುವಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಬ್ಯೂಟಿಫುಲ್ ನಿತ್ಯಶ್ರೀ ಸ್ಟೇಜ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ವೆಲ್ಕಮ್ ನಿಮ್ಮೆಲ್ಲರಿಗೂ ಕೂಡ. ನಾವು ಡೈರೆಕ್ಟ್ರಿಂದ ಶುರು ಮಾಡಬೇಕು. ಮೈ ಪರ್ಸನಲ್ ಕ್ವಶನ್ ಟು ಯು ಇಸ್, ಯು ಹ್ಯಾವ್ ವರ್ಕ್ಡ್ ಇನ್ ಸೋ ಮೆನಿ ಅದರ್ ಲ್ಯಾಂಗ್ವೇಜಸ್ ಬಟ್ ಯು ಹ್ಯಾವ್ ಚೂಸ್ our Kannada language for your debut direction. May I know the reason, please? So, yeah, I'm originally from Kerala, so I'm a Malayali. And the natural question everyone has asked me is, why is it that my first film is in Kannada? The simple reason is because of my love for the city and its people. My father is from here. He was brought up and studied in Bishop Cottons, and most of my life I've been brought up abroad in Dubai. And summer vacations I used to come here. Then my love for the city grew and grew, so that I eventually pursued my undergraduation and my post-graduation in Bangalore itself, Christ and Manipal respectively. And wherever I've gone, be it Bombay or Chennai and all of that, Kerala also being my hometown, my love for Bangalore kept increasing. I understood the value of Bangalore, and eventually we were living in Bombay until recently, and I requested my wife, and we shifted to Bangalore permanently right now. So it is only fitting, and it made sense to me that I make my first film in
the Kannada language. It's as simple as that. And I hope eventually I get better at speaking Kannada and I can eventually speak the language as well. Yeah. This story was an idea that was given to me by the music director also of the film, Siddhant Sundar, in the year 2015. There was an incident that happened to a mutual friend, his restaurant, and that's why it's based on a true story. The reason why it's based on a true story, you will know when you watch the film. And since then, this idea never left me, and wherever we went and however we've traveled, I just kept getting drawn to the story and telling the story because we see them working as watchmen, we see them working as servers and waiters in cafes and restaurants, and they're often overlooked. We don't really know anything beyond just the way they look. And I thought it was very interesting, and me also feeling somewhere like an outsider because I've come back to India after a long time. I connected with that emotion, and I thought it was an interesting story to be told, and that's why the story was born and this film was born. And really, mad credit to everybody in the team, starting with Deep over here also for putting this together and helping it come to life. So yeah. Sir, I would, to really know about that meaning of chili chicken, it will be understood if you watch the movie, because there is a metaphorical meaning, there is another layer to it. The title can be catchy, but it is more than just food, and I think you will know when you watch the film. Yes. There is at one level, it is a very popular Chinese dish that is served in any Indo-Chinese restaurant, chili chicken. But then, my humble request is when you watch the film, you will know what is the other meaning also to chili chicken, or maybe you will know that when we launch the trailer as well, eventually. So then I think it will be clear. Then absolutely. I don't think that should ever be a barrier to watch a movie. Also just to let you know, my producing partner is vegetarian, hardcore vegetarian. And so he's decided to do it, so that means it's okay. Yeah, Shunka is also. You mentioned it is a real based story, right? Yes. So where it happened? It is in Bangalore. Yes, it happened in Bangalore. It was a story that was set in, that happened in Frasertown. Yeah, and eventually that restaurant shut. So we took that idea and we developed it into this story, and so it's definitely inspired from there. Yeah. How you people scratch the story and what? So this is an interesting story. When we were shooting the film, we shot majority of the film in HSR layout, where we set up the restaurant and all of that. A lot of passerbys and people who were seeing our shoot, they were seeing our actors' faces, when we were shooting. And they came and stopped me and also my other crew members and even some of the actors and asked, is this a K-drama? Are you shooting a Korean drama? Because now Korean drama is a rage, right? I think with Netflix and OTT, everyone is exposed to that. Language is not a barrier anymore. So everyone was curious to know why these kind of people are, these kind of faces we are shooting and we're telling the story. So that idea came from them actually. So that's why when we decided to launch our first look for the film and a teaser and a poster, this idea felt that it was, it's not a Korean drama, but it's a Kannada drama, so that's why it was a word play on K-drama. How did you find that guys? Kannada, exactly. How did you find that artist from there? It was a lot of time that we spent on Instagram, actually. I've never stalked so many people on Instagram before, but I think Deep and myself and some other people, we just kept looking at different profiles. We also were looking at a lot of other films of people who have done some interesting work and then getting in touch with them. But the biggest challenge also was that, which all these actors rose to, was learning Kannada language for the film. And they have only dubbed their lines, they have only spoken their lines. So I think a lot of respect and credit to them for doing this, because I had a very good dialect coach in Bharat,
And along with my associate Akshay, they really helped and supported them in learning it. I think they took about a month to learn, and some of the characters have spoken such good Kannada that you will appreciate it actually. Yeah. Were they friends before? No, 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 not at all. No, no, yeah, nobody. I mean, everything is a fresh acquaintance and fresh introduction. One person is from Tibet, and the other people are from Manipur, Assam, and different parts. So, I think no film is a safe bet, sir. But correct. So, but actually, I think of late, what we've also seen is that OTTs are also not really taking up films. We don't know. I mean, thank you for wishing that. We hope that happens soon. But right. We hope. I mean, I think it's a safe bet. I think he should be able to answer that question. Right. I believe so. I believe you're asking if we've exceeded expectation or exceeded the budget. No, that we haven't. Whatever limited resources and constraints we've had, we've made the film with that. But the passion has exceeded. So, yes, hoping for the best. Yeah. Thank you for coming. Welcome. So, sir, storytelling is never a safe bet. Likewise, we say कि storytelling cannot be a safe bet because it's like this story is from all over the India. So the people are from all over the India. So we need to like somewhere take a risk and do a complete a story, right? So it's not a safe bet, but like if a story is good, then we should always go ahead with that. Yeah, absolutely. To be honest, to be honest, this story is totally different, right? It is like definitely it will go on a OTT. It will, like, if you go and watch in theater also, you will like it. This story have a charm, right? It is not like that ki it should not have anything. So we are not betting anything right now. We are just betting our story as of now. So, like I don't know. Yeah. But sir, like I have seen from the past now, there is. Yes, sir. But one thing, just I want to add one thing. Sir, like we say, na, ki there is in some time there is one film which is just a magic, so it can come like that. Yeah. Yeah. Somewhere we are aware about that. Yeah. How many languages are we using? We will start with Kannada only. Also, maybe Gujarati or Kerala. Then we can debut for other languages also. Let's see, sir. Let's go with flow. Yeah. We are looking at releasing in June. In June. Date is not yet finalized, but we're looking at releasing in June. He's put together the whole film. I mean, from
look, because we're making it at an independent level also. Nature of background. Oh, okay. What? Sir, I am a short format producer. मतलब I am a मतलब producer for the ad films in Bombay. Then I jumped to long format. Okay. Thank you so much. Now we would like to know the journey of our Rini. I got a call one day saying there's this movie that's happening and would you be interested? And I am an actor. I've always wanted to act in whatever story sounds interesting and where there is substance in it. And I was like, okay, let me give it a shot. I told that I don't know the language, I don't speak it, but I'm very much up for learning it if it works out. And that's what happened. Like Pratik said, we had a wonderful dialect coach who trained me in Kannada so well, and I think I've done a decent job. That's for you guys to watch and judge. But yeah, that's my story in short. Okay, I cannot reveal much, but my character name is Anu in the film. She is someone who hails from a small town, and she is a hustler. She does a lot of jobs, and she's trying to make ends meet. And she is someone who goes at life. She doesn't give up. Nothing brings her down, and I related a lot to that character, and that's what got me to do it in the first place. I am from Chennai. Sorry? So my Tamil film debut just happened in February in this movie called Lover, which also released in Telugu. I also acted in a web series called Inspector Rishi. That released in about 5 languages on Amazon Prime. I also acted in another Tamil film called Por, which again had a theatrical release, which Nitya was also in. And my first debut was in Malayalam, which was way back in 2019. So yeah. ನಮಸ್ಕಾರ ಎಲ್ರಿಗೂ ಫಸ್ಟ್ಲಿ ಸಾರಿ ಲೇಟಾಗಿ ಬಂದಿದ್ದಕ್ಕೆ ನಾನು ಬಂದಿದ ತಕ್ಷಣ ಮಳೆ ಬಂತು ಐ ಆಮ್ ಸೋ ಸಾರಿ ಅಬೌಟ್ ದ್ಯಾಟ್ ಏನು ಕೇಳಬೇಕು ಹೇಳಿ ಪ್ಲೀಸ್ ಓಕೆ ಸೊ ಐ ಪ್ಲೇ ದಿಸ್ ಕ್ಯಾರೆಕ್ಟರ್ ಕಾಲ್ಡ್ ವರ್ಷ ನನ್ನ ಶೃಂಗನ್ ಗರ್ಲ್ಫ್ರೆಂಡ್ ಫಿಯಾನ್ಸೆ ಗರ್ಲ್ಫ್ರೆಂಡ್ ಆ ಕ್ಯಾರೆಕ್ಟರ್ ಇದ್ದೀನಿ ಸೊ ನಾನು ಬಂದು ಪ್ರತೀಕ್ ಫೋನ್ ಮಾಡಿ ಪ್ರತೀಕ್ ಆ್ಯಂಡ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಕ್ಲೋಸ್ ಟು 8 years ನಾವು ನಾನು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಿದ್ದು ಅವ್ನು ಪ್ರೊಡ್ಯೂಸರ್ ಆಗಿ ಅವ್ನು ಡಿರೆಕ್ಟರ್ ಆಗಿ ಮತ್ತು ಅವ್ರ ಡಿರೆಕ್ಟರ್ ಆಗಿ ನಾನು ಆ್ಯಕ್ಟಿಂಗ್ ಮಾಡಿ ಆ ಥರ ಒಂದು ಜರ್ನಿ ಹೋಗಿ ಅವ್ರಿಗೆ ಒಂದು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ನಾನು ಫಸ್ಟು ಆ್ಯಂಡ್ ಸೊ ಅವಾಗಿಂದ ಶುರುವಾಗಿದ್ದು ಆ್ಯಂಡ್ ಅವಾಗ ಒಂದು ನನಗೆ ಈ ಸ್ಟೋರಿ ಬಗ್ಗೆ ಒಂದು ಜಿಸ್ಟ್ ಹೇಳಿದರು ಈ ಥರ ಒಂದು ಸ್ಟೋರಿ ಇದೆ ಇಟ್ಸ್ ಇನ್ ಕನ್ನಡ ನೀನು ಮಾಡ್ತೀಯಾ ಇಟ್ಸ್ ನಾಟ್ ನೀನು ಇವಾಗ ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಿದ್ಯಾ ವುಡ್ ಯು ಬಿ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್ ಲೈಕ್ ದಿಸ್ ಸೊ ಐ ಸೆಡ್ ಅಫ್ಕೋರ್ಸ್ ದಿಸ್ ಇಸ್ ಅನದರ್ ಚಾನ್ಸ್ ಟು ವರ್ಕ್ ವಿತ್ ಯು ಆ್ಯಂಡ್ ಸಿನ್ಸ್ ಐ ವರ್ಕ್ ವಿತ್ ಪ್ರತೀಕ್ ಬಿಫೋರ್ ಐ ನೋ ವಾಟ್ ಕೈಂಡ್ ಆಫ್ ಹೌ ಕಾಮ್ ಹೀ ಈಸ್ ಅ ಡೈರೆಕ್ಟರ್ ಆ್ಯಂಡ್ ವಾಟ್ ಐ ಕ್ಯಾನ್ ಲರ್ನ್ ಫ್ರಮ್ ಹಿಮ್ ಸೊ ದ್ಯಾಟ್ ರಿಯಲಿ ಹೆಲ್ಪ್ ಮೀ ಟು do this character called Varsha, who is a spoiled brat but also has a heart and has her heart in her right place, and hopefully that comes across in the film. And ನೋಡೋಣ ಹೆಂಗೆ ಇಷ್ಟ ಆಗುತ್ತೆ ಅಂತ ನನ್ನ ಫಸ್ಟು ನನ್ನ ಡೆಬ್ಯೂ ಆಗಿದ್ದು ಆ್ಯಕ್ಚುಲಿ ಮಣಿರತ್ನಂ ಸರ್ ಜೊತೆ ಕಾಟರ್ ವೆಲಿಡೆ ಅಂತ ಅದು ನಾನು ಒಂದು ಚಿಕ್ಕ ಕಿರ್ದಾರ ಮಾಡಿದ್ದೆ ಸಿತಾರ ಅಂತ ಕಾರ್ತಿ ಸಿಸ್ಟರ್ ಆಗಿ ಅದಾದಮೇಲೆ ನಾನು ಫಸ್ಟು ಕನ್ನಡ ಡೆಬ್ಯೂ ಮಾಡಿದ್ದು ವೃತ್ರ ಅಂತ ಗೌತಮ್ ಅಯ್ಯರ್ ಜೊತೆ ಅದು ನನಗೆ ಪ್ರಕಾಶ್ ಬೆಲ್ವಾಡಿ ಸರು ಮತ್ತು ಸುಧಾರಾಣಿ ಮ್ಯಾಮ್ ಎಲ್ಲರೂ ಇದ್ದರು ಅದಾದಮೇಲೆ ಬಿಜಾಯ್ ನಂಬಿಯಾರ್ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗು ಕೆಲಸ ಮಾಡಿದ್ದೆ ಮತ್ತು ಅವ್ರ ಜೊತೆ ಹಲವಾರು ಮೂವಿಗಳು ಮಾಡಿದ್ದೀನಿ ಸೋಲು ಅಂತ ಒಂದು ಇವಾಗ ರೀಸೆಂಟಾಗಿ ಪೋರ್ ಅಂತ ಒಂದು ಮೂವಿ ಕಾಳಿದಾಸ್ ಜಯರಾಮ್ ಮತ್ತು ಅರ್ಜುನ್ ದಾಸ್ ಸಂಜನಾ ನಟರಾಜ್ ಇವ್ರ ಜೊತೆ ಇರೋದು ಇವಾಗ ಅದು ನೆಟ್ಫ್ಲಿಕ್ಸ್ನಲ್ಲಿದೆ so this has been my journey as of now adna bittu fame game which is Madhuri Dixit avaru web series with Dharma adar jothe adnallu madidini kelsa so this has been my small journey so far in the industry one second ಎಲ್ರಿಗೂ ನಮಸ್ಕಾರ ತುಂಬ ಮಳೆ ಇದ್ದರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಚಿಲ್ಲಿ ಚಿಕನ್ ಸಿನಿಮಾನಲ್ಲಿ ಏನು ಸರ್ ಅಯ್ಯೋ ಟ್ರೈಲರ್ ಲಾಂಚ್ ಸರ್ ಯಾ ಸೊ ಇದರಲ್ಲಿ ಈ ಬೆಂಗಳೂರಲ್ಲಿ ಒಂದು ಚೈನೀಸ್ ರೆಸ್ಟೋರೆಂಟ್ ಅಂತ ಹೇಳಿದ್ರಲ್ಲ ಅದರ ಓನರ್ ಪಾತ್ರ ನಾನು
ಮಾಡ್ತಿರೋದು, ಆದರ್ಶ್ ಅಂತ ಪಾತ್ರದ ಹೆಸರು. ಸೊ ಮೊದಲಿಗೆ ಅವ್ರ ಕತೆ ಹೇಳಿದ ತಕ್ಷಣನೇ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ನಮ್ಮ ಸುತ್ತಮುತ್ತ ನಡೆಯೋ ವಿಚಾರಗಳು, ಪಾತ್ರಗಳು, ಆಡೋ ಮಾತುಗಳು ಎಲ್ಲ ಒಂದು ರೀತಿ ನಾವು ಬೇರೆ ರಾಜ್ಯದಿಂದ ಬರೋರನ್ನ ಯಾವ ರೀತಿ ನಾವು ನೋಡ್ತೀವಿ, ಅವ್ರು ನಮ್ಮನ್ನು ಹೆಂಗೆ ನೋಡ್ತಾರೆ ಅನ್ನೋದು ಭಾಳ ದೊಡ್ಡ ಡಿಬೇಟು. ಸೊ ನನಗೆ ಈ ಕತೆ ಭಾಳ ಇಷ್ಟ ಆಯಿತು. ಮತ್ತು ತುಂಬ ಸೆನ್ಸಿಟಿವ್ ವಿಷಯ ಇದನ್ನು, ಈ ವಿಷಯ ಎತ್ಕೊಳ್ಳೋಕ್ಕೂ ಹೆದರ್ತಾರೆ, ಇದ್ರ ಬಗ್ಗೆ ಮಾತಾಡೋಕ್ಕೂ ಭಯ ಆಗತ್ತೆ ಆ್ಯಕ್ಚುಲಿ. ಸೊ ಅಂಥ ಸಬ್ಜೆಕ್ಟನ್ನ ತೊಗೊಂಡು ಭಾಳ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ಕಾಮಿಡಿನೂ ಉಪಯೋಗಿಸಿ, ಡಾರ್ಕ್ ಕಾಮಿಡಿ ಮತ್ತು ಸೋಷಿಯಲ್ ಡ್ರಾಮಾ ಎರಡರ ಮಧ್ಯದಲ್ಲಿ ಜಾನರ್ ಬೀಳುತ್ತೆ ಅಂತ ಹೇಳ್ಬೋದು, ರೈಟ್? ಐ ಮೀನ್ ಸೊ ಆ ಥರ ಹ್ಯೂಮರ್ ಎಲಿಮೆಂಟ್ಸು ಆ್ಯಡ್ ಮಾಡಿ ಭಾಳ ಕಷ್ಟವಾಗುವಂಥ ಕಾನ್ವರ್ಸೇಷನ್ಗಳನ್ನ ಈ ಸಿನಿಮಾನಲ್ಲಿ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನನಗೆ ಜನರಲಿ ಹೀರೋ ಹೀರೋಯಿನ್ ಇವನು ಒಳ್ಳೆಯವನು ಇವ್ರು ಕೆಟ್ಟವರು ಈ ಥರದ್ದು ಕಥೆಗಳಿಗಿಂತ ನಮ್ಮ ಮನುಷ್ಯರಿಗೆ ಅಂದರೆ ನಮಗೆ ಹತ್ರ ಆಗೋ ಥರ ಗ್ರೇ ಪಾತ್ರಗಳು, ಯಾರು ಸರಿ ಯಾರು ತಪ್ಪು ಗೊತ್ತಾಗದೇ ಇರುವಂಥ ಕಥೆಗಳು ನನಗೆ ಭಾಳ ಇಷ್ಟ ಆಗತ್ತೆ. ಸೊ ಈ ಸಿನಿಮಾದಲ್ಲಿ ಈ ಥರ ವಿಚಾರಗಳು ಡೀಲ್ ಮಾಡಿದ್ದಾರೆ. ಸೊ ಎಸ್ ಸರ್, ಇಶ್ಯೂ ಅಂತಂದರೆ ಅದೇ ಹೇಳಿದ್ನಲ್ಲ, ಇವಾಗ ಒಂದು ಚೈನೀಸ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗರ ಮತ್ತೆ ಅಲ್ಲಿ ಅದರ ಆ ರೆಸ್ಟೋರೆಂಟಿನ ಓನರ್ ಆಗಿರೋರ ಮಧ್ಯೆ ಆಗುವ ಕತೆ ಬೆಂಗಳೂರಲ್ಲಿ. ಸೊ ಇದನ್ನ ಇಶ್ಯೂ ಅಂತ ಅನ್ಕೊಂಡ್ರೆ ಅದು ಇಶ್ಯೂ ಅಂತ ಆಗುತ್ತೆ. ಈ ಕತೆ ಈ ಚೈನೀಸ್ ರೆಸ್ಟೋರೆಂಟ್ ಸುತ್ತಮುತ್ತನೇ ನಡೆಯುತ್ತೆ ಬೇಸಿಕಲಿ. ಬೆಂಗಳೂರಲ್ಲಿ ಸರ್, ಪೂರ್ತಿ ಬೆಂಗಳೂರಲ್ಲಿ. ಅದೇ ಆ ಥರ ತುಂಬಾ ಇಶ್ಯೂಗಳನ್ನ ಒಂಥರ ಬಹಳ ಹಗುರವಾಗಿ ಡಿಸ್ಕಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಈ ಟೀಸರ್ ಟೈಮಲ್ಲೇ ಮಾತಾಡಂಗಿಲ್ಲ ಅಂತ ಹೇಳಿರೋದ್ರಿಂದ ನಾನು ಜಾಸ್ತಿ ಹೇಳಂಗಿಲ್ಲ ಆಕ್ಚುಲಿ. ಇಲ್ಲ, ಇಲ್ಲಿಗಲ್ ಇಮಿಗ್ರೇಷನ್ ಬಗ್ಗೆ ಮಾತಾಡಿಲ್ಲ. ವಿ ಹ್ಯಾವ್ ನಾಟ್ ಟಚ್ಡ್ ಅಬೌಟ್ ಇಲ್ಲಿಗಲ್ ಇಮಿಗ್ರೇಷನ್. ಇಲ್ಲ, ಅದ್ರ ಬಗ್ಗೆ ಹೋಗಿಲ್ಲ. ಇಟ್ ಹ್ಯಾವ್ ಬಿನ್ ಇಂಟ್ರೆಸ್ಟಿಂಗ್, ಬಟ್ ಈ ಸಿನಿಮಾಲ್ ಮಾಡಿಲ್ಲ. ಅದೇ ಸರ್, ನಾ ಹೇಳಿದ್ನಲ್ಲ, ಈ ಕತೆ ಮೇನ್ಲಿ ಈ ಕಾನ್ಫ್ಲಿಕ್ಟ್ ಇದೆಯಲ್ಲ, ಇವಾಗ ನಾವು ನೋಡಿದೀವಿ ಹೆಂಗೆ ನಮ್ಮ ಸುತ್ತಮುತ್ತ ಇರೋರು ಬೇರೆ ರಾಜ್ಯದವ್ರ ಜೊತೆ ಹೆಂಗೆ ಮಾತಾಡ್ತಾರೆ, ಬೇರೆ ರಾಜ್ಯದವರು ನಮ್ಮ ಜೊತೆ ಹೆಂಗೆ ಬಿಹೇವ್ ಮಾಡ್ತಾರೆ, ಇದೆಲ್ಲ ನಾವು ಡೈಲಿ ನೋಡ್ತಾ ಇರ್ತೀವಲ್ಲ. ನನಗೆ ಕಾನ್ಫ್ಲಿಕ್ಟ್ ಇದೆ ತುಂಬ. ಆ ಕಾನ್ಫ್ಲಿಕ್ಟನ್ನು ಒಂಥರ ಅಡ್ರೆಸ್ ಮಾಡೋಕ್ಕೆ ಈ ಸಿನಿಮಾ ಒಂದು ದಾರಿ ಆಯಿತು ನನಗೆ ಆ್ಯಕ್ಚುಲಿ. ಒಂದಷ್ಟು ನನಗೂ ಐ ಓಪನಿಂಗ್ ಥರ ಆಯಿತು. ಬಿಕಾಸ್ ಒನ್ ಪಾಯಿಂಟಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ರಾತ್ರಿ 10:30 ಫುಟ್ಪಾತಲ್ಲಿ ಕೂತಿದ್ದಾಗ ನಮ್ಮ ಇವ್ರು ಕೆಂಪು ಬಟ್ಟೆ ಹಾಕೊಂಡಿರಲ್ಲ, ಇದೇ ಥರ ಕೆಂಪು ಬಟ್ಟೆ ಹಾಕೊಂಡು ಒಂದು 6 ಜನ ಹುಡುಗರು ಹೋಗ್ತಾ ಇದ್ರು, ಸ್ಟೈಲಿಶ್ ಆಗಿ ಫುಲ್ಲು. ಬಟ್ ಹೋಟೆಲ್ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾರೆ. ಅಂದರೆ ಲಿಟ್ರಲಿ ನಮಗವ್ರು ಕಾಣ್ತಾರೆ, ನಾವಾದರೆ ಅವ್ರನ್ನ ನೋಡಲ್ಲ. ಅಂಥವ್ರ ಕತೆ ಈ ಸಿನಿಮಾ ಅಂತ ನಂಗೆ ಅನಿಸ್ತು ವೆನ್ ಹಿ ಸೆಟ್ ದ ಸ್ಟೋರಿ. ಐ ಮೀನ್ ಸೊ ಈ ಕತೆ ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಪಾತ್ರ ಕೂಡ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಐ ವುಡ್ ನಾಟ್ ಸೇ ನೋ. ಬದಲಾವಣೆಗೆ ಅವಕಾಶ ಇದೆಯಾ? ಇಸ್ ದೇರ್ ಪಾಸಿಬಿಲಿಟಿ ಆಫ್ ಚೇಂಜ್? ಆ್ಯಕ್ಚುಲಿ ಬದಲಾವಣೆ ಅವ್ರ ಮೇಲಿಲ್ಲ ಸರ್, ನಮ್ಮ ಮೇಲೆ ಇರಬೇಕು. ಯಾಕಂದರೆ ಎಷ್ಟೊಂದು ಜನ ನಾವು ನೋಡ್ದಂಗೆ ಈ ಫಿಲ್ಮ್ನಲ್ಲಿ ಹೆಂಗೆ ಹೇಳಿ ನಾನು, ದೆರ್ ಆರ್ ಟೈಮ್ಸ್ ವೇರ್ ಲೈಕ್ ಶೃಂಗ ಸೆಡ್, ನಾವು ಅವ್ರನ್ನ ನೋಡ್ತೀವಿ, ಆದರೆ ಅವ್ರನ್ನ ರೆಕಗ್ನೈಸ್ ಮಾಡಲ್ಲ, ಅಕ್ನಾಲೇಜ್ ಮಾಡಲ್ಲ. ಇಂಥವ್ರು ಇದ್ದಾರೆ, ಅವ್ರಿಗೊಂದು ಸ್ವಲ್ಪ ಮರ್ಯಾದೆನೂ ಕೊಡಬೇಕು ಅಂಥವ್ರು ಇಂಥವ್ರ ಜನಕ್ಕೆ ಈ ಥರ ಅಟ್ಲೀಸ್ಟ್ ಮರ್ಯಾದೆ ಇರಬೇಕು ಅಂತ ನಮ್ಮಲ್ಲಿ ಇಲ್ಲವೇ ಇಲ್ಲ. ಎಷ್ಟೊಂದು ಇಶ್ಯೂಸ್ ಆ ಥರ ರೀಸೆಂಟಾಗಿ ಬಂದಿದೆ. ಸೊ ಆ ಥರ ವಿಷಯನ ಈ ಸಿನಿಮಾದಲ್ಲಿ ತುಂಬ ಸುಲಭವಾಗಿ ಒಂದು ಹ್ಯೂಮರಸ್ ಕಾಂಟೆಂಟಿಂದ ಅದೇ ಟೈಮ್ ನಮಗೆ ಅದು ನಾನು ಅವತ್ತು ಹೇಳ್ತಾರ ಎವ್ರಿ ಕನ್ನಡಿಗ ಆರ್ ಎವ್ರಿ ಪರ್ಸನ್ ಹೂ ಸೀನ್ ದಿಸ್ ಫಿಲ್ಮ್, ಅಟ್ಲೀಸ್ಟ್ ಬೆಂಗಳೂರಿನಲ್ಲಿರೋರು ಯಾರೆಲ್ಲ ಇದನ್ನ ನೋಡ್ತಾ ಇರೋ ತುಂಬ ಕನೆಕ್ಟ್ ಮಾಡ್ತಾರೆ. ಯಾಕಂದರೆ ಅಟ್ ಸಮ್ ಪಾಯಿಂಟ್ ಎಲ್ಲರೂ ಈ ಫಿಲ್ಮ್ನಲ್ಲಿ ನಡೆದಿರೋ ಒಂದೊಂದು ವಿಷಯ ಹೆಂಗೋ ಅವ್ರ ಮನಸ್ಸಿನಲ್ಲಿ ಇಲ್ಲಾಂದರೆ ಅವ್ರ ಜೀವನದಲ್ಲಿ ಆಗಿರುತ್ತೆ. ಸೊ ಆ ಚೇಂಜ್ ಅವ್ರನ್ನಲ್ಲಿ ಇರಬೇಕಾ ನಮ್ಮನಲ್ಲಿ ಇರಬೇಕಾ ಅದು ನಮ್ಮ ಮೂವಿ ನೋಡೇ ಗೊತ್ತಾಗೋದು. 100% ಸರ್. ಎಲ್ಲರೂ ಇಲ್ಲಿ ಐ ಆಮ್ ಶ್ಯೂರ್ ಇಲ್ಲಿರೋ ಎಲ್ಲರೂ ಒಂದು ಫ್ರೈಡ್ ರೈಸ್ ಅಟ್ಲೀಸ್ಟ್ ತಿಂದಿರ್ತಾರೆ, ಒಂದು ಶೆಜ್ವಾನ್ ನೂಡಲ್ಸ್ ತಿಂದಿರ್ತಾರೆ, ರೋಡ್ ಸೈಡ್ ಅಂಗಡಿನಲ್ಲಿ ಗೋಬಿ ಮಂಚೂರಿ ಅಂತೂ ತಿಂದಿರ್ತಾರೆ.
ಸೊ ಅಂತ ಏನು ಹೇಳೋದು, ಇಷ್ಟು ದಟ್ಸ್ ವಾಟ್ ಐಮ್ ಸೇಯಿಂಗ್. ಅವ್ರ ಕಮ್ಯುನಿಟಿ ಯಾವಾಗಲೂ ಅವರು ನಾವು ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಅವ್ರು ನಮ್ಮ ಫಿಲ್ಮ್ನಲ್ಲಿ ನಮ್ಮ ಊರಿಗೆ ಬಂದು ನಮ್ಮ ಜೊತೆ ಎಷ್ಟು ಸುಲಭವಾಗಿ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಎಷ್ಟೊಂದು ಜನ ಇಲ್ಲೇ ಮಲ್ಲೇಶ್ವರಂನಲ್ಲಿ ಎಷ್ಟೊಂದು ಫ್ರೈಡ್ ರೈಸ್ ಅಂಗಡಿ ಹಾಕಿರ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ನಮ್ಮ ಜೊತೆ. ಆ್ಯಂಡ್ ಅವರು ಇನ್ನೊಬ್ಬರು ಬೇರೆಯವ್ರ ದೇಶ ನಾವು ಅವ್ರು ಸ್ವಲ್ಪ ನೋಡಿದಾಗ ಅವಾಗ ಗೊತ್ತಾಗುತ್ತೆ, ಓ ಇವರು ಆ್ಯಕ್ಚುಲಿ ಮಣಿಪುರಿಂದ ಬಂದಿದ್ದಾರಲ್ಲ ಅಂತ ನಮಗೆ ಆವಾಗ ಅರ್ಥ ಆಗುತ್ತೆ. ಅಷ್ಟವರೆಗೂ ಓ ಸರ್ ನಮಗೊಂದು ಗೋಬಿ ಮಂಚೂರಿ ಕೊಟ್ಬಿಡಿ ಹಾಗೆ ಹೇಳ್ತೀವಿ ಅಷ್ಟೇ ನಾವು. ಬಟ್ ಅವ್ರು ಅಷ್ಟು ಸುಲಭವಾಗಿ ಹೊಂದ್ಕೊಂಡಿರೋದನ್ನ ನಾವು ಅದನ್ನ ಎಕ್ಸೆಪ್ಟ್ ಮಾಡಲ್ಲ, ಅವ್ರು ಎಕ್ಸೆಪ್ಟ್ ಮಾಡಿದ್ರೇನು ಅಕ್ನಾಲೇಜ್ ಮಾಡೋಷ್ಟು ಟೈಮ್ ಕೊಡಲ್ಲ. ಸೊ ದ ಹೋಲ್ ಪಾಯಿಂಟ್ ಇಸ್ ಇದರಲ್ಲಿ ಎಕ್ಸಾಕ್ಟ್ಲಿ ಇರುತ್ತೆ, ಖಂಡಿತ ಇದೆ. ಅದು ನಿಮ್ಮ ಟೀಸರಲ್ಲೂ ಗೊತ್ತಾಗಿರಬಹುದು. ಟ್ರೇಲರ್ ನೋಡಿದಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನರ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾ ಇದ್ದೀವಿ. ಅದನ್ನ ಹೆಂಗೆ ಎಷ್ಟು ಈಸಿಯಾಗಿ ಒಂದು ರುಚಿಯಿಂದ, ಒಂದು ಖಾರದಿಂದ, ಒಂದು ಸ್ಪೈಸಿಂದ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತಲೇ ನಾವು ಟ್ರೈ ಮಾಡಿದ್ದಾರೆ ಅಷ್ಟೇ. ಒಂದು ಏನು ಸರ್, ಹೌ ಲಾಂಗ್ ಇಸ್ ದ ಫಿಲ್ಮ್? 2 hours. ಶಾರ್ಟ್ ಫಿಲ್ಮ್ ಅಂತ ಹೇಳ್ಬಿಟ್ಟು ಕಳ್ಕೊಂಡ್ಬಿಟ್ರು ಸರ್ ನಮ್ಮನ್ನೆಲ್ಲ. ಶಾರ್ಟ್ ಫಿಲ್ಮ್ ಅಂತ ಹೇಳಿ, ಲೈಕ್ ನಾಟ್ ಶಾರ್ಟ್ ಫಿಲ್ಮ್, ಲೈಕ್ ಸ್ಮಾಲ್ ಫಿಲ್ಮ್, ಚಿಕ್ಕ ಫಿಲ್ಮ್. ಹಾಂ, ಪೇಮೆಂಟ್ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಗೈಸ್ ವಾಂಟ್ ಟು ಸೇ ಸಮಥಿಂಗ್? ಸೊ ಬೇಸಿಕಲಿ ಇವಾಗ ಟೀಸರ್ ಲಾಂಚ್ ಆಗ್ತಾ ಇದೆ, ವಿಚ್ ಇಸ್ ಭಾಳ ಎಕ್ಸೈಟಿಂಗ್ ವಿಷಯ ನಮಗೆ. ಬೇಗ ಟ್ರೇಲರು ಲಾಂಚ್ ಆಗುತ್ತೆ ಮತ್ತು ಸಿನಿಮಾನೂ ಬರುತ್ತೆ. ನೀವು ಹೇಳ್ದಂಗೆ ಸರ್, ಥಿಯೇಟ್ರಿಗೆ ಬರೋದು ಭಾಳ ಕಷ್ಟ ಇದೆ. ಇವರೊಂದು ಸಾಹಸ ಕೈ ಹಾಕಿದ್ದಾರೆ. ವಿ ವಿಲ್ ನೀಡ್ ಹೆಲ್ಪ್, ಬಿಕಾಸ್ ಒಂಥರ ಡಿಫ್ರೆಂಟ್ ಅಂತ ಹೇಳಿದ್ರೆ ಎಲ್ಲರೂ ಅದೇ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಇಟ್ ರಿಯಲಿ ಇಸ್ ಡಿಫ್ರೆಂಟ್. ಈ ಮುಖಗಳು ನಾವು ಕನ್ನಡ ಸಿನಿಮಾಲ್ಲಿ ದೊಡ್ಡ ಪರದಲ್ಲಿ ನೋಡಿಲ್ಲ, ಈ ಕಥೆಗಳು ನೋಡಿಲ್ಲ. ನನಗನ್ಸೋದು ಇದು ಅದೇ ಅಷ್ಟೆಲ್ಲ ಚಾಲೆಂಜ್ ಇದ್ದಾಗ ಪ್ರಾಬ್ಲಿ ಐಡಿಯಾ ತೊಗೊಂಡು ಏನಾದ್ರು ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಯಾ, ಇಟ್ ಈಸ್ ಅ ಚಾಲೆಂಜ್. ಆ ಸಾಹಸ ಕೈ ಹಾಕಿದ್ದೀವಿ. Yeah, but please support us in this adventure, please. Yeah, we need your support. Yes, ma'am. ಓಕೆ, ಮತ್ತೊಮ್ಮೆ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಖಂಡಿತ ಚಿಲ್ಲಿ ಚಿಕನ್ ಟ್ರೈಲರ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆ್ಯಂಡ್ ಜೂನಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲ ಕನ್ನಡಿಗರ ಪ್ರೀತಿ, ನೀವು ಹೇಗೆ ಎಲ್ಲ ಬೌಂಡ್ರೀಸ್ ಮರೆತು ಒಂದು ಟೀಮ್ ಆಗಿದ್ದೀರೋ, ಸಿನಿಮಾದಲ್ಲೂ ಕೂಡ ಆ ಎಲ್ಲ ಬೌಂಡ್ರೀಸನ್ನು ಮೀರಿ ನಾವೆಲ್ಲರೂ ಒಂದೇ ಅನ್ನೋದನ್ನು ಖಂಡಿತ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದೆ ಚಿತ್ರತಂಡ ಅಂತ ಅನ್ನಿಸ್ತಾ ಇದೆ. ಸೊ ಮತ್ತೊಮ್ಮೆ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಿಲ್ಲಿ ಚಿಕನ್ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್, ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದು ನಮ್ಮ ತಂಡಕ್ಕೆ ಪ್ರೀತಿಯನ್ನು ಕೊಟ್ಟಿದ್ದೀರಾ, ಸಹಕರಿಸಿದ್ದೀರಾ, ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಾನು ಶಮೀರಾ ಬಿಳುವಾಯಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.